ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು 4ನೇ ತರಗತಿಯ ಪಾಠ 4 ಮಳೆ ಪದ್ಯದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪದಗಳ ಅರ್ಥ: ಕಡಲು, ಸಮುದ್ರ, ಅಡ್ಡ, ತಡೆ, ಬೆಳಗು, ಪ್ರಕಾಶಿಸು, ಕವಿಯಿತು, ಆವರಿಸಿತು, ನೆಲ, ಭೂಮಿ, ಜಗ, ಲೋಕ, ಸುರಿ, ಕೆಳಕ್ಕೆ ಬೀಳು, ಧಾರೆಯಾಗಿ ಬೀಳು, ತನಿದು, ತಂಪಾಗಿ. ಅರ್ಥ ಗಮನಿಸು. ಮಿಂಚು, ಗುಡುಗಿಗಿಂತ ಮುಂಚೆ ಆಕಾಶದಲ್ಲಿ ಕಂಡುಬರುವ ಬೆಳಕಿನ ಬಳ್ಳಿ. ಗಳಿಗೆ 24 ನಿಮಿಷಗಳ ಅವಧಿ. ಅಭ್ಯಾಸ ಚಟುವಟಿಕೆ: ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆ. ಬಿಸಿಲ ಝಳಕೆ ನೀರು ಏನಾಯಿತು? ಬಿಸಿಲ ಝಳಕೆ ನೀರು ಆವಿಯಾಯಿತು. 2. ಮಳೆ ಸುರಿದಿದ್ದರಿಂದ ಏನೇನು ತುಂಬಿ ಹರಿಯಿತು? ಮಳೆ ಸುರಿದಿದ್ದರಿಂದ ಕೆರೆಯು, ತೊರೆಯು, ಹಳ್ಳ, ಹೊಳೆಯು ತುಂಬಿ ಹರಿಯಿತು. 3. ಮೋಡ ಯಾವಾಗ ಭಾರವಾಯಿತು? ಮೋಡ ತಂಪು ತಗುಲಿ ಆವಿ ತಣಿದು ಭಾರವಾಯಿತು. ಕೊಟ್ಟಿರುವ ಪದಗಳಲ್ಲಿ ಸರಿಯಾದುದನ್ನು ಆಯ್ದು ಬಿಟ್ಟ ಸ್ಥಳದಲ್ಲಿ ಬರೆ. ತಂಪು, ಮಳೆಯ, ಬೆಟ್ಟಗುಡ್ಡ, ಮೋಡ, ಗುಡುಗು. 1. ಮುತ್ತಿನಂಥ ಮಳೆಯ ನೀರು ಕೆಳಗೆ ಸುರಿಯಿತು. 2. ನೆಲದ ಮೇಲೆ ಗುಡ್ಡ ಬೆಟ್ಟ ಅಡ್ಡವಾಯಿತು. 3. ಗಳಿಗೆಯೊಳಗೆ ಬಾನು ತುಂಬ ಮೋಡ ಕವಿಯಿತು. 4. ಮೋಡ ಮೇಲಕ್ಕೇರಿದಾಗ ತಂಪು ತಗುಲಿತು. ಪದ್ಯದಲ್ಲಿ ಬಿಟ್ಟಿರುವ ಸಾಲುಗಳನ್ನು ಬರೆ. ನೆಲದ ಮೇಲೆ ಗುಡ್ಡ ಬೆಟ್ಟ ಅಡ್ಡವಾಯಿತು. ತಡೆದು ನಿಂತ ಮೋಡವೆಲ್ಲ ಮೇಲಕ್ಕೇರಿತು. ಈ ಗುಂಪಿಗೆ ಸೇರದ ಪದ ಗುರುತಿಸಿ ಬರೆ. ಕೆರೆ, ಕಟ್ಟೆ, ಸಮುದ್ರ, ಸೂರ್ಯ. ಇದರಲ್ಲಿ ಗುಂಪಿಗೆ ಸೇರಿರತಕ್ಕಂಥ ಪದ ಸೂರ್ಯ. 2. ಮಿಂಚು, ಭೂಮಿ, ಮಳೆ, ಗುಡುಗು. ಭೂಮಿ. ಸರೋವರ, ಪರ್ವತ, ಬೆಟ್ಟ, ಗುಡ್ಡ. ಸರೋವರ. ನೊಗ, ಕುಂಟೆ, ನೇಗಿಲು, ಮಂಚ. ಮಂಚ ಗುಂಪಿಗೆ ಸೇರದ ಪದ. ಕೊಟ್ಟಿರುವ ಪದಗಳಿಗೆ ಸಮಾನಾರ್ಥಕ ಪದಗಳನ್ನು ಬರೆ. ಕಾಡು, ಅರಣ್ಯ, ಅಡವಿ, ಕಾನನ. ಸೂರ್ಯ, ರವಿ, ಭಾಸ್ಕರ, ಆದಿತ್ಯ. ಭೂಮಿ, ಧರೆ, ಇಳೆ, ಧರಿತ್ರಿ. ಭಾಷಾ ಚಟುವಟಿಕೆ: ಅಕ್ಷರ ಬಳಸಿ ಪದ ರಚಿಸು. ತಿರುಗಿಸಿ ಓದಿ ಆನಂದಿಸು. ಮಾದರಿ: ವಿ ಕ ಕ ಟ ವಿ ವಿಕಟ ಕವಿ. ಕಣ, ಕ ಕ ನ ಕಣಕ. ಮ ನ ನ ನಮನ. ರಸುರ ಸುರ ಸುರರ ಸುರ. ಜೀವ, ಜೀವವನನ ನವಜೀವನ. ದ್ರಾಸಿನ ಸಿಮಸಿದ್ರ ಮದ್ರಾಸಿನ ಸಿದ್ರಾಮ. ಸೂಚನೆಗಳನ್ನು ಅರ್ಥೈಸಿಕೊಂಡು ಪದಬಂಧ ಪೂರ್ಣಗೊಳಿಸಿ ಪದಗಳನ್ನು ಓದು. ಈ ಕೆಳಗೆ ಸೂಚನೆಗಳನ್ನು ನೀಡಿದ್ದಾರೆ. ಇದರ ಪ್ರಕಾರ ಘಳಿಗೆ ಘನ, ಜಗತ್ತು, ಕಟ್ಟೆ, ನೆಲ, ಜಲ, ಕಡಲು, ಬಿಸಿಲು, ಬಿಳಿ, ಮಳೆ, ಮನೆ, ಮುಗಿಲು, ಹೊತ್ತು, ಮುತ್ತು.
ಎಡದಿಂದ ಬಲಕ್ಕೆ. 24 ನಿಮಿಷಗಳನ್ನು ಹೀಗೆ ಹೇಳುತ್ತಾರೆ. 3 ಅಕ್ಷರದ ಪದ ಗಳಿಗೆ. ಜೀವರಾಶಿ ನೆಲೆಸಿರುವ ಪ್ರಪಂಚ ಜಗತ್ತು. ಕೆರೆ ಜೊತೆಯಲ್ಲಿರುವ ಜೋಡಿ ಪದ ಕಟ್ಟೆ. ನಾವು ನಿಂತಿರುವ ಸ್ಥಳ ನೆಲ. ಬೇಸಿಗೆ ಕಾಲದ ಪ್ರಭಾವವಿದು ಬಿಸಿಲು. ಮೋಡ ಕರಗಿ ಬೀಳುವುದು ಮಳೆ. ಮೇಲೆ ನೋಡಿದಾಗ ಕಾಣುವುದು ಮುಗಿಲು. ಈ ಸಮಯ ಮುತ್ತಿನಂತಹದ್ದು ಹೊತ್ತು. ಗಟ್ಟಿಯಾದ ಪದಾರ್ಥ ಇದು ಘನ. ನೀರಿಗೆ ಮತ್ತೊಂದು ಹೆಸರು ಜಲ. ಇದರೊಳಗಿರುವುದು ಉಪ್ಪಿನ ನೀರು ಕಡಲು. ಭೂಮಿಗೆ ಇರುವ ಇನ್ನೊಂದು ಹೆಸರು ಇಳೆ. ಮಲ್ಲಿಗೆಯ ಬಣ್ಣ ಬಿಳಿ. ವಾಸ ಮಾಡಲು ಇದು ಬೇಕು ಮನೆ. ಕಪ್ಪೆ ಚಿಪ್ಪಿನಲ್ಲಿರುವುದು ಮುತ್ತು. ಮಾದರಿಯಂತೆ ಪ್ರಾಸಪದಗಳನ್ನು ಬರೆ. ಮಾದರಿ ಸುರಿಯಿತು ಹರಿಯಿತು. ತಗುಲಿತು ತೊಡಗಿತು. ಕವಿಯಿತು ಗುಡುಗಿತು. ಅಡ್ಡವಾಯಿತು ಮೇಲಕ್ಕೇರಿತು. ಮಾದರಿಯಂತೆ ಜೋಡು ನುಡಿಗಳನ್ನು ಬರೆ. ಮಾದರಿ ಬೆಟ್ಟ ಬೆಟ್ಟಗುಡ್ಡ. ಕೆರೆ ಕೆರೆ ತೊರೆ. ಗುಡುಗು ಸಿಡಿಲು. ಕಸ ರಸ. ಮುತ್ತು ತುತ್ತು. ವಿಡಿಯೋನ ಪೂರ್ತಿ ನೋಡಿದ್ದಕ್ಕಾಗಿ ಧನ್ಯವಾದ. ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.